ಭಾರತದಲ್ಲಿ ಜನರಿಗೆ ಮತ್ತೆ ಭಾರದ ಹೊರೆ ಹೆಚ್ಚಾಗ್ತಾ ಇದೆ. ಮತ್ತೆ ಸಿಡಿದಿದೆ ಬೆಲೆ ಏರಿಕೆಯ ಬಾಂಬ್. ಪೆಟ್ರೋಲ್ ಡೀಸೆಲ್ ಬೆಲೆ ಕೇವಲ 4 ದಿನಗಳ ಹಿಂದೆಯಷ್ಟೇ ₹3 ಹೆಚ್ಚಳ ಆಗಿತ್ತು. ಇದೀಗ ಮತ್ತೆ ಹೆಚ್ಚಳವಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ 90 ಪೈಸೆಯಷ್ಟು ಏರಿಕೆಯನ್ನು ಕಂಡಿದೆ. ಪ್ರತಿ ಲೀಟರ್ ಡೀಸೆಲ್ ದರ 90 ಪೈಸೆ ಹೆಚ್ಚಳವಾಗಿದ್ದು ಕೇವಲ 5 ದಿನದಲ್ಲಿ ಎರಡನೇ ಬಾರಿಗೆ ದರ ಏರಿಕೆಯ ಬೆಸಿ ತಡ್ತಾ ಇದ್ದು ಭಾರತಕ್ಕೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಮತ್ತಷ್ಟು ಭಾರವಾಗ್ತಾ ಇದೆ. ಈಗಾಗಲೇ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿದ್ದಂತಹ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ರು. ಕೇವಲ 4 ದಿನ ಕಳೆದು 5ನೇ ದಿನಕ್ಕೆ ಕಾಲಿಟ್ಟಿದೆ ಅಷ್ಟೇ. ಈಗಾಗಲೇ ಮತ್ತೆ 90 ಪೈಸೆ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ₹107.11 ಇದೆ. ನಿನ್ನೆ ₹106.21 ಇತ್ತು. ವಾಹನ ಸವಾರರಿಗೆ ಪೆಟ್ರೋಲ್ ಬೆಲೆ ಏರಿಕೆಯ ಶಾಕ್ ಬಿದ್ದಿತು. ಬೆಂಗಳೂರಿನಲ್ಲಿ ಡೀಸೆಲ್ ದರ ₹95.04 ಏರಿಕೆ ಆಗಿದೆ. ಕೇವಲ ಒಂದೇ ವಾರದಲ್ಲಿ ಎರಡೆರಡು ಬಾರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿರುವುದು ಜನರ ಜೇಬಿಗೆ ಕತ್ತರಿಯನ್ನ ಬೀಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಚಪ್ಪ ಇದ್ದಾರೆ. ರಾಚಪ್ಪ, ಕೇವಲ ಒಂದು ವಾರದ ಅಂತರದಲ್ಲಿ ಬೆಲೆ ಏರಿಕೆಯ ಬಿಸಿ ಜನರಿಗೆ ತಡ್ತಾ ಇದೆ, ಜೇಬಿಗೆ ಕತ್ತರಿ. ಇದು ಯಾಕೆ ಈ ರೀತಿ ಆಯ್ತು? ಜೊತೆಗೆ ಅಲ್ಲಿರುವಂತಹ ಜನರು ಏನ್ ಹೇಳ್ತಿದ್ದಾರೆ? ಶಕುಂತಲಾ, ಮಧ್ಯಪ್ರಾಚ್ಯ ದೇಶಗಳ ಒಂದು ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಭಾರತದ ಮೇಲೆ ಕೂಡ ಬಿದ್ದಿರುವಂಥದ್ದು. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲಿ ಏರಿಕೆ ಕಾಣ್ತಾ ಇದೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಆದಂತಹ ದರ ಇರುವಂಥದ್ದು. ಕೇವಲ 5 ದಿನದ ಅಂತರದಲ್ಲಿ ಎರಡನೇ ಬಾರಿಗೆ ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲಿ ಏರಿಕೆ ಕಂಡಿರುವಂಥದ್ದು. ಆದ್ರೆ ಇವತ್ತು ನಾವು ಪೆಟ್ರೋಲ್ ಬಂಕ್ ಸಿಬ್ಬಂದಿಯರ ಮಾತಾಡಿಸಿದ ಸಂದರ್ಭದಲ್ಲಿ 94 ಪೈಸೆಯಷ್ಟು ಪೆಟ್ರೋಲ್ ಮತ್ತೆ 94 ಪೈಸೆಯಷ್ಟು ಡೀಸೆಲ್ ದರದಲ್ಲಿ ಏರಿಕೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಸದ್ಯಕ್ಕೆ ಬೆಂಗಳೂರಲ್ಲಿ ಪೆಟ್ರೋಲ್ ದರ ನೋಡೋದಾದ್ರೆ ₹107.16 ಇರುವಂಥದ್ದು. ಅದ್ರ ಜೊತೆಗೆ ಡೀಸೆಲ್ ದರ ಕೂಡ ಏನು ಕಡಿಮೆ ಆಗಿಲ್ಲ. ಡೀಸೆಲ್ ದರ ಕೂಡ ಸದ್ಯಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಸಹಜವಾಗಿ ಒಂದಿಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ಅಂದ್ರೆ ಪದೇ ಪದೇ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ನಾವ್ ಏನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೆಟ್ರೋಲ್ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಎಷ್ಟು ಜಾಸ್ತಿ ಆಗಿದೆ? 94 ಪೈಸೆ ಜಾಸ್ತಿ ಇದೆ. ಪೆಟ್ರೋಲ್ ಡೀಸೆಲ್ ಡೀಸೆಲ್ ಜಾಸ್ತಿ ಇದೆ. ಬರುವಂತಹ ವಾಹನ ಸವಾರರು ಏನ್ ಹೇಳ್ತಾರೆ? ಶಾಕ್ ಆಗ್ತಾರ? ನಿಮ್ಮ ಹತ್ರ ಅಳಲ್ ತೊಡ್ಕೋತಾರೆ? ಸಾಕಾಗ್ತಾರೆ ಸರ್, ಏನ್ ಮಾಡಕ್ಕಾಗುತ್ತೆ? ಏನ್ ಹೇಳ್ತಾರೆ ಬರೋರು? ಇನ್ನು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ರೈಟ್ ಕಷ್ಟ ಅಂತ ಹೇಳ್ತಾರೆ. ಹೌದು, ಕಷ್ಟ ಅಂತ ಗುಣಕೊಂಡು ಹೋಗ್ತಾರೆ. ಸೊ ವಾಹನ ಸವಾರರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈ ವಾರದಲ್ಲಿ ಎರಡನೇ ಸಲ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ಕಷ್ಟ ಆಗತ್ತಾ? ಕಷ್ಟ ಆಗುತ್ತೆ. ಏನಾದ್ರೂ ಹಾಕ್ಸ್ಕೋಬೇಕು. ಅದೇ ಸರ್, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ ಪದೇ ಪದೇ, ಏನ್ ಹೇಳ್ತಾರೆ ಜಾದವ್ ಅವರೇ? ಏನ್ ಮಾಡಕ್ಕಾಗತ್ತೆ? ಆಮೇಲೆ ಇದಾಗ್ತೈತಲ್ಲ ಯುದ್ಧ, ಅದರಿಂದ ಪ್ರಾಬ್ಲಮ್ ಆಗೇ ಆಗುತ್ತೆ. ಸಹಿಸ್ಕೋಬೇಕಂತೀರಾ? ಸಹಿಸ್ಕೊಳ್ಳೇಬೇಕಲ್ಲ. ಈಗ ಏನು ಸ್ಟ್ರೈಕ್ ಮಾಡಕ್ ಹೋಗಲ್ಲ ನಾವು, ಅದರಿಂದ ಕಷ್ಟ ಆಗಲ್ವಾ ಅಂತ? ಕಷ್ಟ ಆಗ್ತೈತೆ. ಏನ್ ಮಾಡಕ್ಕಾಗತ್ತೆ? ನೋಡಿ ಕಡಿಮೆ ಮಾಡಬೇಕು ಅನ್ಸತ್ತ? ಓಕೆ, ಪರವಾಗಿಲ್ಲ ಅನ್ಸತ್ತ? ಅಲ್ಲ, ಕಡಿಮೆ ಮಾಡಿದ್ರೆ ಒಳ್ಳೇದಲ್ಲ. ಕಡಿಮೆ ಮಾಡಲ್ಲ. ಸೊ ಈ ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ಮತ್ತೆ ನೀವು ಡೈಲಿ ಯೂಸ್ ಮಾಡುವಂತಹ ಏನು ತರಕಾರಿಗಳಾಗಿರ್ಬೋದು, ಎಲ್ಲಾ ರೇಟ್ ಜಾಸ್ತಿ, ಧಾನ್ಯಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತಿದೆ. ಏನು ಮಾಡಕ್ ಆಗ್ತಿಲ್ಲಲ್ಲ, ದುಬಾರಿ ಆಗಿದೆ. ಈಗ ₹3 ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟು. ಸೊ ಇದು ವಾಹನ ಸವಾರರು ಹೇಳ್ತಿರುವಂತಹ ಮಾತು. ಅಂದ್ರೆ ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಒಂದಿಷ್ಟು ಜನರು ಅವ್ರಿಗೆ ಅರ್ಥ ಆಗ್ತಾ ಇದೆ, ಮಧ್ಯಪ್ರಾಚ್ಯ ದೇಶಗಳ ಒಂದು ಯುದ್ಧದ ಎಫೆಕ್ಟ್ ನಿಂದ ಭಾರತಕ್ಕೆ ಸಾಕಷ್ಟು ತೊಂದರೆ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಕೆಲವರು ಏನೇ ಇದ್ರೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಾರ್ವಜನಿಕರಿಗೆ ಬೀಳುವಂತಹ ಹೊರೆಯನ್ನ ಕಡಿಮೆ ಮಾಡುವಂತ ಕೆಲಸ ಮಾಡಬೇಕು. ಆದ್ರೆ ಅದು ಆಗ್ತಿಲ್ಲ ಅನ್ನುವಂತ ಅಳಲನ್ನ ಕೂಡ ತೊಡ್ಕೋತಾ ಇರುವಂತದ್ದು. ಸೊ ಮತ್ತಷ್ಟು ವಾಹನ ಸವಾರರು ಕೂಡ ಇದ್ದಾರೆ, ಅವ್ರ ಮಾತಾಡ್ತೀನಿ. ಸರ್, ಪೆಟ್ರೋಲ್ ರೇಟ್ ಪದೇ ಪದೇ ಜಾಸ್ತಿ ಆಗ್ತಿದ್ರೆ ಏನ್ ಹೇಳ್ತೀರಾ ಸರ್? ಕಡಿಮೆ ಮಾಡಬೇಕು ಅಂತ ಅನ್ಸುತ್ತಾ? ಇಲ್ಲ ಸರ್. ಸೊ ಅಂದ್ರೆ ಒಂದು ರೀತಿಯಾಗಿ ವಾಹನ ಸವಾರರು ನಿಜಕ್ಕೂ ಕೂಡ ಈ ಪೆಟ್ರೋಲ್ ದರದ ಏರಿಕೆ, ಪೆಟ್ರೋಲ್ ಮತ್ತೆ ಡೀಸೆಲ್ ದರದ ಏರಿಕೆಯಿಂದ ಶಾಕ್ಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಶಕುಂತಲಾ, ಧನ್ಯವಾದ ರಾಚಪ್ಪ. ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.